ಸರಿ ಮಾಡಿಕೊಳ್ಳಬೇಕಿತ್ತು. ಈಗ ಅದರ ಬಗ್ಗೆ ಈಗ ಅದೆಲ್ಲ ಆಗುವುದೆಲ್ಲ ಆಗೋಯ್ತು, ಆದರೆ ಸರಿ ಮಾಡಿಕೊಳ್ಳಬೇಕಾಗಿತ್ತು ಆ ಒಂದು ಸಂದರ್ಭದಲ್ಲೂ ಸಹ. ಆದರೆ ಏನಾಯ್ತು ಅಂತಂದ್ರೆ ಭ್ರಮೆಗಳಿಗೆ ಒಳಗಾಗಿ ನಮ್ಮ ಧರ್ಮದ ಮಹತ್ವವನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೀಗೆಲ್ಲ ಆಗಿ ಇನ್ನೊಬ್ಬರು ಬಂದು ನಮ್ಮನ್ನು ಧ್ವಂಸ ಮಾಡ್ತಾ ಇದ್ರೂ ಸಹ ಏನು ಮಾಡ್ಲಿಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ತಲುಪಬೇಕಾಯಿತು. ವಾಸ್ತವವಾಗಿ ಹಾಗೆ ಇರಬಾರದಿತ್ತು. ಏನ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಸಂಕಷ್ಟ ಸ್ಥಿತಿ ಬಂತು ಅಂತಂದ್ರೆ ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಳ್ಳಬೇಕಾಯ್ತು. ಆದ್ರೆ ಅದು ಮಾಡಿರ್ಲಿಲ್ಲ, ಅದು ನಡೀಲಿಲ್ಲ. ಹಾಗಾಗಿ ಇದರಿಂದ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ನಾವು ಮಾಡಬೇಕಂತಹ ಕೆಲಸವನ್ನು ಸರಿಯಾಗಿ ಮಾಡದೆ ಭಗವಂತ ಯಾಕೆ ಬರ್ಲಿಲ್ಲ, ಏನ್ ಮಾಡ್ತಾ ಇದ್ದ ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದು ಇರುವುದಿಲ್ಲ. ಯಾಕಂತಂದ್ರೆ ಭಗವಂತ ಅನೇಕ ಅವತಾರಗಳನ್ನು ಮಾಡಿ ಧರ್ಮವನ್ನು ಉದ್ಧಾರ ಮಾಡಿ ಏನ್ ಮಾಡಬೇಕು ಅನ್ನುವುದನ್ನ ವಿಸ್ತಾರವಾಗಿ ವೇದಶಾಸ್ತ್ರಗಳಲ್ಲಿ, ವಿಶೇಷವಾಗಿ ಗೀತೆ ಮೊದಲಾದಂತಹ ಗ್ರಂಥಗಳಲ್ಲಿ ನಾವು ಏನ್ ಮಾಡಬೇಕು, ನಮ್ಮ ಕರ್ತವ್ಯ ಏನು, ಮನುಷ್ಯನ ಕರ್ತವ್ಯ ಏನು, ಈ ಧರ್ಮದ ಮಹತ್ವ ಏನು, ಎಲ್ಲವುದನ್ನು ಹೇಳಿಕೊಟ್ಟಾಗಿದೆ. ಇನ್ನು ಅದಕ್ಕಿಂತಲೂ ಇನ್ನೇನು ಹೇಳಬೇಕು? ಇಷ್ಟೆಲ್ಲ ಭಗವಂತ ಹೇಳಿಕೊಟ್ಟಾಗಿದೆ. ಅದಕ್ಕೆ ಬೇಕಾದಂತಹ ಒಂದು ಬುದ್ಧಿ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ, ಅದಕ್ಕೆ ಬೇಕಾದಂತಹ ಶರೀರದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಮಾಡಿದರೂ ಸಹ ನಾವು ಔದಾಸೀನ್ಯ ಮಾಡ್ತೀವಿ. ನಮ್ಮ ಔದಾಸೀನ್ಯದಿಂದ ಈ ರೀತಿಯಂತಹ ಇತಿಹಾಸದಲ್ಲಿ ನಾವು ಕೇಳಿರುವಂತಹ ಅನರ್ಥಗಳು ನಡೆದಾಗ ಆಗ ನಾವು ಆ ಒಂದು ದೋಷವನ್ನು ಭಗವಂತನ ಮೇಲೆ ಹಾಕ್ತೀವಿ ಅಂತಂದ್ರೆ ಅದಕ್ಕಿಂತ ಮೂರ್ಖತನ ಇನ್ನೊಂದು ಇರುವುದಿಲ್ಲ. ಅನೇಕ ಸಂದರ್ಭಗಳನ್ನು ಇತಿಹಾಸದಲ್ಲಿ ನಾವು ಕೇಳಿದೀವಿ. ಅದಕ್ಕೆ ಕಾರಣ ಯಾರು ಅಂತಂದ್ರೆ ಭಗವಂತ ಅಲ್ಲ, ನಾವೇ. ನಾವು ಸರಿಯಾಗಿ ಇನ್ನಷ್ಟು ದೃಢವಾಗಿ ಇನ್ನಷ್ಟು ಸಶಕ್ತರಾಗಿ ಇಂತಹ ಪರಿಸ್ಥಿತಿಗಳು ಬಂದಾಗ, ಈಗ ಆರಂಭದಲ್ಲಿ ಹೇಳಿದಂತೆ ಭಗವಂತನೇ ಕೊಟ್ಟಿರುವಂತಹ ತನ್ನ ಅವತಾರಗಳ ಮೂಲಕ ಭಗವಂತನೇ ಕೊಟ್ಟಿರುವಂತಹ ಸಂದೇಶವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿದ್ದಿದ್ರೆ ಇಷ್ಟೆಲ್ಲ ಅನರ್ಥಗಳು ನಡೀತಿರ್ಲಿಲ್ಲ.